Namaskara Karanadu. Welcome back everyone. Today adventure starts right here to Kerala. ಹೇಗಿದೆ ಈ ಎಕ್ಸೈಟಿಂಗ್ ಜರ್ನಿ ನೋಡೋಣ ಬನ್ನಿ. ಪೊಸಿಷನ್ ಕರೆಕ್ಟ್ ಆಗೈತಾ? ಮಾರ್ನಿಂಗ್ ಶಾರ್ಟ್ 5 ನಾಗರಬಾವಿಯಿಂದ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಟೋಟಲ್ 3 ಜನ ಫ್ರೆಂಡ್ಸು. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಕೇರಳ ಕಡೆ. ಸರಿ ಹೊರಡೋಣ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಆಲ್ಮೋಸ್ಟ್ ಮಂಡ್ಯ ಹತ್ರ ಇದ್ದೀವಿ. ಇಲ್ಲೇ ಇದೆಯೇನೋ ಏನೋ ಹೇಳ್ತಾ ಇದ್ದಾನೆ, ಕೇಳಿಸ್ತಾ ಇಲ್ಲ. ಸರಿ ಸರಿ, ಬೆಳಿಗ್ಗೆ ಟೈಮ್ ಬಂದ್ಬಿಟ್ರೆ ತಣ್ಣಗಿರುತ್ತೆ, ಯಾವ ಟ್ರಾಫಿಕ್ ಇರಲ್ಲ, ಯಾವ ಹಿಂಸೆನೂ ಇರಲ್ಲ. ಈ ಬಿಸಿಲಲ್ಲಿ ಅಪ್ಪ ಏನದು ಏನೋ ಕಿತ್ತೋಗಿರಂಗೈತಿ ಒಂದು. ಲೇ ನಿಲ್ಸೋ, ನೀನು ಉದ್ರೋಗೈತೆ ಕಣ. ನಂಬರ್ ಪ್ಲೇಟ್ ಅಪ್ಪ. ಸೈಡ್ಗೆ ಹಾಕು. ಅಲ್ಲಿ ಮುಂದೆ KTM ಶೋರೂಮಲ್ಲಿ ಹಾಕ್ಸ್ಬೇಕು. ಹಂಗೆ ನೊಟ್ರಿ ಸಿಕ್ಸು ಅಲ್ಲಿ ಮುಂದೆ ಹಾಕ್ಸೋಣ. KTM ಶೋರೂಮಲ್ಲಿ ಸಿಗುತ್ತೆ, ಹಾಕ್ಕೊಡ್ತಾರೆ ಅವರು. ಈ ಗಾಡಿ ಇರೋ ಹೈಟ್ಗೂ ನಾನಿರೋ ಹೈಟ್ಗೂ ಹೆಂಗೆ ಹತ್ತಬೇಕು ಅಂದರೆ ಮುಂದೆ ಒಂದು ಕಡೆ ತೋರಿಸ್ತೀನಿ. ಸೊ ಅಂತೂ ಮೈಸೂರು ರೀಚ್ ಆದ್ವಿ. ಮಾರ್ನಿಂಗ್ 8 ಆಗಿದೆ. ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು. ಟ್ರಾಫಿಕ್ ನೋಡಿ ಇಲ್ಲಿ ನಿಂತಿರೋದು ಅಪ್ಪ. ಮತ್ತೆ ನಂಬರ್ ಪ್ಲೇಟ್ ಬಿಚ್ಕೊಂಡಿದೆ ಒಂದು. ಮುಂದೆ ತಿಂಡಿಗೆ ಹಾಕು, ಟೈಮ್ ಆಯ್ತಲ್ಲಿ ಅಪ್ಪ. ಅಂತೂ ತಿಂಡಿಗೆ ಬಂದ್ವಿ. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಹಸಿದಾಯಿತು. ಸೊ ವಿ ಆರ್ಡರ್ಡ್ ಇಡ್ಲಿ ವಡೆ. ಅಪ್ಪ ಅಂತೂ ಸಮಾಧಾನ ಆಗ್ತೈತಿ ಈಗ ಸ್ವಲ್ಪ ತಿಂದು. ನೀವು ನೋಡಿ ಆಗಲೇ ಬಾರಿಸ್ಬಿಟ್ಟು ಹೆಂಗೆ ಕೂತವ್ ನಕ್ಕೊಂಡು ನೋಡಿ. ನಾನು ಗಾಡಿ ಮೇಲೆ ಆಗಲೇ ಹೇಳಿದ್ನಲ್ಲ ಹೇಗೆ ಹತ್ತೀನಿ ಅಂತ ತೋರಿಸ್ತೀನಿ. ಈಗ ಲೆಫ್ಟ್ ಸೈಡ್ ಎತ್ಬಿಟ್ಟು ಆಮೇಲೆ ಹತ್ತಿ ಕೂತ್ಕೊತೀನಪ್ಪ. ಈ ಗಾಡಿ ಇರೋ ಇಟ್ಕೋ ನನ್ನ ಇಟ್ಕೋ ಆಗೋದೇ ಇಲ್ಲಪ್ಪ ಹತ್ತಕ್ಕೆ ನಿಜ. ತಿಂದು ಆರಾಮಾಗಿ ಹೋಗೋಣ ಅಂದರೆ ರೋಡೆಲ್ಲ ಕಿತ್ಬಿಟ್ಟವ್ರೆ. ತಿಂದಿರೋದೆಲ್ಲ ಇಲ್ಲೇ ಕರ್ಗೋಯ್ತು. ಇನ್ನೇನು ಮತ್ತಿಗೋಡು ಎಂಟ್ರಿ ಆಗ್ತೀವಿ. ಫುಲ್ ಸೀನರಿ. ಬನ್ನಿ ಸಾಂಗ್ ಕೇಳ್ತಾ ಹೋಗೋಣ. ನಿನ್ನಯ ಸ್ಪರ್ಶಕ್ಕೆ ಆದಿ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭವೇನು, ಅಂಥದೇನು ನನ್ನಲ್ಲಿ ಕಂಡೆ ಸ್ವಪ್ನ ಸುಂದರಿ, ಹಿಂದೆ ಮುಂದೆ ನೋಡದೇನೆ ಸ್ವಲ್ಪ ಮುಂದೆ. ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಎಲ್ಲ ಆಚೆಯಿಂದ ಇಲ್ಲೇ ನಿಂತ್ಕೊಂಡು ಫೋಟೋ ತಗೊತವ್ರೆ. ನಾವು ಒಳಗೆ ಹೋಗೋಕೆ ಟೈಮ್ ಇಲ್ಲ, ಆಚೆಯಿಂದನೇ ಫೋಟೋಸ್ ವೀಡಿಯೋಸ್ ತೊಗೊಂಬಿಡೋಣ. ನೋಡಿ ಇಲ್ಲಿ ಇದನ್ನು ಮರದಲ್ಲಿ ಕೆರ್ಕೊತಾ ಐತೆ. ಪಾಪ ಕೆರೆಯವ್ರು ಯಾರೂ ಇಲ್ಲ ಅಲ್ಲಿ. ಜಾಸ್ ಹೋಗು ಮರಿ, ಏಣಿ ತೊಗೊಂಡು ಕೆರೆದ್ಬಿಟ್ಟು ಬಾ. ನೋಡಿ ಪಾಪ ಅದಕ್ಕೆ ಇನ್ನೂ ಕೆರ್ತಾ ನಿಂತಿಲ್ಲ. ಕೆರ್ಕೊಂತಾನೇ ಐತೆ ಆಗ್ಲಿಂದ. ಒಂದು ಮರ ಬೀಳಬೇಕು ಇಲ್ಲ ಕೆರ್ತಾ ನಿಲ್ಬೇಕು ಅಷ್ಟೇ. ಈಗ ನೋಡಿ ನಮ್ಮ 3 ಬೈಕ್ ಲೈನಾಗಿ ನಿಲ್ಸಿದ್ದೀವಿ. ನಾವು ಬಂದಾಗ ಬರೀ ನಮ್ಮ 3 ಗಾಡಿ ಅದೊಂದು ಕಾರ್ ಬಿಟ್ಟರೆ ಯಾರೂ ಇರಲಿಲ್ಲ. ಈಗಂತೂ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟು ಬೈತಾವನಣ್ಣ ಎತ್ತರೋ ಗಾಡಿ ಅಂತ. ಅವನು ಒಂದು ಫೋಟೋ ತೆಗಿಲಿಲ್ಲ ಕೇಳಿದ್ದೆ ಕೂಡ ಈ ಥರ ಕ್ರೌಡ್ ಮಾಡಿದ್ರೆ ಯಾರು ತಾನೇ ಮಕ್ಕೋಗಿಯಲ್ಲ. ಆನೆ ಬಂದು ಈಗ ಏಣಿ ಹಾಕೋತ್ಯಾ? ಅಲ್ಲೆಲ್ಲ ಐತೆ ನೋಡು. ಆಗ್ಲಿ ಏಣಿ ಜೊತೆ ರೆಡಿ ಅವನೇ. ಆನೆಗೆ ತೇಜಸ್ ಏಣಿ ಹಾಕೊಂತ ನೀವಾಗ. ಬಂದು ರೆಡಿ ರೀ, ಬೈತಾವ್ರೆ. ಅದನ್ನ ಹಂಗೆ ಎತ್ತು ಕಾಲು ಹಾಕ್ಬಿಟ್ಟೆ. ಹಂಗೆ ಎತ್ತಕ್ಕೆ ಹೋದ್ರೆ ಆಗಲ್ವಲ್ಲ. ಮತ್ತಿಗೋಡಿಂದ 5 ಕಿಲೋಮೀಟರ್ಸು. ಇದೇ ನನ್ನ ಫ್ರೆಂಡ್ ಮನೆ ನೋಡಿ. ಇದು ಅವ್ರ ಗ್ಯಾಸ್ ಏಜೆನ್ಸಿ. ಹಾಗೆ ಇದು ಅವ್ರ ಮನೆ. ನಾವು ಒಂದು ಟೈಮಲ್ಲಿ ಇಲ್ಲಿ ಟ್ರಿಪ್ ಬಂದಿದ್ವಿ ಈ ಸೈಡು. ಅವ್ರ ಅಪ್ಪ ಮತ್ತು ಅಜ್ಜಿ ಸೂಪರಾಗಿ ನೋಡ್ಕೊಂಡಿದ್ರು. ನಾವು ಹೋಗ್ಬೋದಿತ್ತು ಇವಾಗ, ಬಟ್ ಅವ್ರು ಇಲ್ಲ ಇಲ್ಲಿ ಸ್ಟಡೀಸ್ಗೆ ಅಂತ ಜರ್ಮನಿಲಿದ್ದಾರೆ. ಗೋಣಿಕೊಪ್ಪದಿಂದ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಬಿಸಿಲು ಸ್ಟಾರ್ಟ್ ಆಯಿತು. ಯಾಕೋ ಸ್ಲೋ ಮಾಡ್ತಾವ್ರಲ್ಲ ಇವರು. ಮತ್ತೆ ಏನಾದ್ರು ಉದುರಿಸ್ಕೊಂಡ ಇವೊಂದು. A few moments later. ಮತ್ತೆ ಉದ್ರೋಗೈತೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಇನ್ನೊಂದು ದಾರ ಕೊಡ್ಲಾ? ದಾರ ಐತೆ ನನ್ನ ಹತ್ರ. ಐತಾ? ಇಲ್ಲ ಬಿಡು ಅಷ್ಟೇ, ಬಿಚ್ಚಾಕ್ಬಿಡೋದು ಅಷ್ಟೇನಕ್ಕೆ? ಕಟ್ಟಾಗ್ಬಿಡ್ತಲ್ಲ ಅದು. ಏನಂತ ಅಲ್ಲಿ ಹಿಡಿದ್ರೆ ಹೇಳ್ತೀನಿ ನೋಡಿ, ಕಟ್ಟಾಗ್ಬಿಡಿದೆ. ಈ ಥರ ಬ್ಯಾಗಲ್ಲಿ ಇಟ್ಕೊಂಡ್ಬರ್ತಿದ್ದೀನಿ. ನಂಬರ್ ಪ್ಲೇಟ್ನ ಬಿಚ್ಚಿ ಬ್ಯಾಗ್ ಇಟ್ಕೊಂಡ್ವಿ. ಸೊ ಇಲ್ಲಿಂದ ಒಂದೇ ಸ್ಟ್ರೆಚ್ಚು ನಮ್ಮ ಸ್ಟೇಗೆ.
No more shortcuts. New life, new beginning. ಕೇರಳ ಎಂಟ್ರಿ, ಫುಲ್ ಬಿಸಿಲು, ಫುಲ್ ಟ್ರಾಫಿಕ್ಕು, ಇರೋ ಹ್ಯೂಮಿಡಿಟಿಗೆ ಹೇಗೆ ಸ್ವೆಟ್ ಆಗ್ತಿದ್ದೀವಿ ಅಂದರೆ ರೈಡಿಂಗ್ ಗೇರ್ಸ್ ಒಳಗೆ ಫುಲ್ ಸ್ನಾನನೇ ಆಗಿಬಿಟ್ಟಿದೆ ಒಂದು ರೌಂಡು. ಟೈಮ್ 2 o'clock. ಫೈನಲಿ ನಮ್ಮ ರೆಸಾರ್ಟ್ ರೀಚ್ ಆದ್ವಿ. ದಿಸ್ ಈಸ್ ಮೈ ಫಸ್ಟ್ ರೈಡ್. ಅದು ಒಂದೇ ಸ್ಟ್ರೆಚಲ್ಲಿ ಈ ಥರ ಬರ್ತೀನಿ ಅಂತ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ಸೇಫಾಗಿ ಬಂದು ರೀಚ್ ಆಗಿದ್ದೀವಿ ರೆಸಾರ್ಟ್ಗೆ. ಗಾಡಿ ನಿಲ್ಲಿಸಿ ಹೋಗಿ ಫುಲ್ ಮಲ್ಕೊಂಬಿಡೋದೆ ಇವಾಗ. ಫುಲ್ ಟಯರ್ಡ್ ಆಗೋಗಿದೆ. ಬನ್ನಿ ರೆಸಾರ್ಟ್ ಒಂದು ರೌಂಡ್ ವಾಕ್ ಅರೌಂಡ್ ಮಾಡೋಣ. ದಿಸ್ ಈಸ್ ಅವರ್ ರೂಮ್. ಫುಲ್ಲು ಸ್ವೆಟ್ಗೆ ರೈಡಿಂಗ್ ಗೇರ್ಸ್ ಎಲ್ಲ ವೆಟ್ಟಾಗಿ ಹೋಗ್ಬಿಟ್ಟಿದೆ ಪೂರ್ತಿ. ನಾನು ಅದನ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಒನ್ ಅಂತ. ಸೊ ಆಚೆ ಬಂದರೆ ಹೀಗಿದೆ. ಸಖತ್ತಾಗಿದೆ ಆ್ಯಕ್ಚುಲಿ. ಅವ್ರ ಫ್ಯಾಮಿಲಿ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಮುಂದೆ ಪ್ಯಾಸೇಜ್ ಎಲ್ಲ ಸಖತ್ತಾಗಿದೆ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ. ಅದು ಎಲ್ಲ ಅಟ್ ಟೈಪ್ ಕಟ್ಬಿಟ್ಟಿದ್ದಾರೆ ವುಡ್ಡಲ್ಲಿ. ಎಲ್ಲ ವುಡ್ ಕನ್ಸ್ಟ್ರಕ್ಷನ್ನೇ ಫುಲ್ಲು. ರೂಮ್ಸ್ ಎಲ್ಲ ಫುಲ್ ಸುನಾಮಿ ಬಂದರೂ ಏನೂ ಲಾಸ್ ಆಗ್ಬಾರ್ದು ಆ ಥರ ಅವ್ರದ್ದು ಐಡಿಯಾ. ಮೇ ಬಿ ನೋಡಿ ಬೀಚ್ ವ್ಯೂ. ನಿನ್ನನು ನೋಡಿದ ನಂತರ ಜೀವಕ್ಕೆ ಬಾಕಿಯೇ ಇಲ್ಲವೇ ಯಾವುದೇ ಕೋರಿಕೆ. ಸಪೋಟ ಗಿಡ ಎಲ್ಲ ಇದೆ, ಬಟ್ ಸಪೋಟ ತುಂಬಾ ಬೆಳೆದಿದೆ, ಆದರೆ ಯಾವುದು ಹಣ್ಣಾಗಿಲ್ಲ. ಹಣ್ಣಾಗಿದ್ದಿದ್ರೆ ಒಳ್ಳೆ ಸೈಟ್ಸ್ ಆಗಿರೋದು. What? Bro, what are you talking about, man? ಸೊ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ. ಆಗಿದೆ 2 o'clock. ಸ್ವಲ್ಪ ತಿನ್ಕೊಂಬಂದು ರೆಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ನೋಡಿ ಅಣ್ಣ ಫುಲ್ಲು ಬೀಚ್ ಸೈಡ್ ಲುಕ್ಕಲ್ಲಿ. ನಮ್ಮ ಸ್ಟೇಯಿಂದ ಜಸ್ಟ್ 1 kilometer ಅಷ್ಟೇ ರೆಸ್ಟೋರೆಂಟ್ ಇದ್ದಿದ್ದು. ಗೂಗಲಲ್ಲಿ ರೇಟಿಂಗ್ಸ್ ಚೆನ್ನಾಗಿತ್ತು ಅಂತ ಬಂದ್ವಿ ಇಲ್ಲಿಗೆ. ಬೇ ಫೋರ್ ರೆಸ್ಟೋರೆಂಟ್ ಬಂದು ಬೀಚ್ ಫ್ರಂಟಲ್ಲೇ ಇದೆ. ಇದು ಸೂಪರಾಗಿದೆ. ಆ್ಯಂಬಿಯನ್ಸ್ ಎಲ್ಲ ಬೀಚ್ ಸೈಡ್ ಥೀಮಲ್ಲೇ ಪೇಂಟ್ ಮಾಡಿದ್ದಾರೆ. ಫುಲ್ಲು ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ ಒಳಗೆ. ನೋಡಿ ವ್ಯೂ ಹೇಗಿದೆ. ಆ್ಯಕ್ಚುಲಿ ಇಲ್ಲಿ ಹೇಗೆ ಅಂದರೆ ನಮ್ಗೆ ಯಾವ ಫಿಶ್ ಬೇಕು ಸೆಲೆಕ್ಟ್ ಮಾಡಿ ಅವ್ರಿಗೆ ಯಾವ ಥರ ಡಿಶ್ ಬೇಕು ಹೇಳಿದ್ರೆ ಅವ್ರು ಅದನ್ನು ಪ್ರಿಪೇರ್ ಮಾಡಿಕೊಡ್ತಾರೆ ಇಲ್ಲಿ. ಓಕೆ, ನಾವು ಹೇಳಿದ್ದು ತವಾ ಫ್ರೈ. ನೋಡೋಣ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಆರ್ಡರ್ಸ್ ಎಲ್ಲ ಬಂತು, ಎಲ್ಲ ಚೆನ್ನಾಗೇ ಇತ್ತು. ಫಿಶ್ ಮಾತ್ರ ಸೂಪರ್. ಬಟ್ ಚಿಕನ್ ಐಟಮ್ಸ್ ಎಲ್ಲ ಸ್ವೀಟ್ ಸ್ವಲ್ಪ ತಿಂದು ಬಂದು ಮಲ್ಕೊಂಡಿದ್ದೀವಿ. ಫುಲ್ ಬ್ಯಾಕ್ ಅಂತೂ ಬೆಸ್ಟ್. ಸೊ ರೆಸ್ಟ್ ಎಲ್ಲ ಆದಮೇಲೆ ನಾವು ಹೊರಟಿದ್ದೆ ಡ್ರೈವಿಂಗ್ ಬೀಚ್ ಕಡೆ. ನಿಜ ಸಿಂಗಲ್ಸ್ ಅಂತೂ ಕಣ್ಣೂರು ಬೀಚ್ ಕಡೆ ಬರೋಕ್ಕೆ ಹೋಗ್ಬೇಡಿ. ಎಲ್ಲಿ ನೋಡಿದ್ರು ಕಪಲ್ಸೇ ಗುರು, ಎಲ್ಲಿ ನೋಡಿದ್ರು ಅವರೇ. ಇಲ್ಲಿರೋ ಚಿಕ್ಕ ರೋಡ್ಗಳಲ್ಲಿ ಆ ಟ್ರಾಫಿಕ್ಕಲ್ಲಿ ನಾವು ಬೇರೆ ಶಾರ್ಟ್ಸ್ ಹಾಕ್ಕೊಂಡು ಏನಾದರೂ ಗಾಡಿ ಓಡಿಸ್ಕೊಂಡು ಬಂದರೆ ಇಲ್ಲಿ ಅಷ್ಟೇ. ನಾವು ಬಂದಿರೋದೇ ಎಷ್ಟು ಇಂಜಿ ನೀಟ್ ಹೊಡಿತಾ ಇದೆ ಅಂದರೆ ಕಾಲು ಫುಲ್ಲು ಸುಡ್ತಾ ಇದೆ ಹಂಗೆ ಹಾಕೊಂಡು. ಬಿಸಿ ಹೊಡಿತಾ ಇಲ್ವಾ ಕಾಲು ರೋಸ್ಟು. ಇದೇ ನೋಡ್ರಪ್ಪ ಡ್ರೈವಿಂಗ್ ಬೀಚ್. ನಾನು ಬಂದಿರೋದು ಫಸ್ಟ್ ಟೈಮ್ ಇಲ್ಲಿ. ನಾವು ಮಂಗಳೂರಲ್ಲೆಲ್ಲ ಓಡಿಸಿದ್ವಿ ಆಗ, ಬಟ್ ಇವಾಗೆಲ್ಲ ಅಲ್ಲೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ, ಆಗಲೇ ಬಿಡ್ತಾ ಇಲ್ಲ. ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ನಾವು ಹೇಗಿರುತ್ತೆ. ಕ್ರೇಜಿ ಮಾತ್ರ ನಿಜ. ಪ್ಯಾಂಟ್ ಎಲ್ಲ ಒತ್ತೆ ಆಗೋಯ್ತು, ಬಟ್ಟೆ ಎಲ್ಲ ನೀರಾರಿ
ಹಲೋ ಹಾಯ್. ಮಾಡೋ ಪಾಪ. ನೋಡ್ರಿ ಅವ್ನ ಖುಷಿನ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಂಗೆ ಇದ್ವಿ ಬಿಡಿ. ಸೊ ಸ್ವಲ್ಪ ಹೊತ್ತು ನಾವು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಶೂಟ್ ಮಾಡ್ಕೊಂಬಿಡೋಣ ಅಂತ ನಿಲ್ಸಿದ್ವಿ. ನೋಡಿ ಈ ಐಲ್ಯಾಂಡು ಹೇಗೆ ಅಂದರೆ ಗಾಳೀಲಿ ತೇಲ್ತಾ ಇರೋ ಥರ ಕಾಣಿಸ್ತಾ ಇದೆ. ಮೇಲೆ ಫುಲ್ ಆಕಾಶ, ಕೆಳಗೆ ಫುಲ್ಲು ನೀರು. ನಿಜ ನಾವೇನಾದರೂ ಅಲ್ಲಿ ಮನೆ ಮಾಡ್ಕೊಂಡು ಇದ್ಬಿಟ್ರೆ ನೆಮ್ಮದಿಯಾಗಿ ಇದ್ಬಿಡ್ತೀವಲ್ಲ, ಏನಂತೀರ? ನೋಡಿ ನನ್ನ ಫ್ರೆಂಡ್ ಗಾಡಿನ ಬೋಟ್ ಅಂದ್ಕೊಂಡು ನೀರು ಸೆಂಟ್ರಿಗೆ ತಗೊಂಡೋಗ್ಬಿಟ್ಟವನು. ನೋಡಿ ನೋಡಿ ಇವನ್ನ ಲೇ 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 ಒಬ್ಬೊಬ್ಬನೇ ತಗೊಂತ ಇದೆಯಾ. ಇರೋ ಬಂದೆ ಮೇಲೆ ಗಾಡಿ ಫುಲ್ ಪಳ ಪಳ ಅಂತಿದೆ. ಫುಲ್ಲು ವಾಶ್ ಆಗಿಬಿಟ್ಟಿದೆ. ಸಾಲ್ಟ್ ವಾಟರ್ ವಾಶ್ ಇದೆ. ಎಲ್ಲೆಲ್ಲಿ ಏನೇನು ರಸ್ಟ್ ಹಿಡಿಯುತ್ತೋ ಗೊತ್ತಿಲ್ಲ, ಯಾವುದ್ಯಾವ್ದು ಸ್ಟ್ರಕ್ ಆಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಎದ್ಮೇಲೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ವಾಶ್ ಮಾಡಿಸ್ಬಿಡ್ಬೇಕು ಗಾಡಿನೆಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಈಗ ನಾವು ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಸೈಡ್ಗೆ ಹಾಕಿದ್ದೀವಿ ಎಲ್ಲ. ನೋಡಿ ಅವನ್ನ ಈ ಸನ್ಸೆಟ್ ಚೆನ್ನಾಗಿದೆ. ಇಲ್ಲೇ ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ಯಾರ್ಯಾರು ಇದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಎಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ನಿಜ ಆ್ಯಕ್ಚುಲಿ ಸೂಪರ್ ಆಗಿದೆ. ಮಾತ್ರ ಕಾರ್ಗಿಂತ ಬೈಕೇ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಟೈಮ್ ಇದ್ದಾಗ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡಿ ಅಂತ ನಾನು ಹೇಳೋದಷ್ಟೇ. ಈಗ ದುಬಾರ ಎಲಿಫೆಂಟ್ ಕ್ಯಾಂಪ್ ಆಯ್ತಲ್ಲ ಇನ್ಸಿಡೆಂಟ್, ಈಗ ಕ್ಲೋಸ್ ಆಯಿತು. ಹಾಗೆ ಇದನ್ನು ಆ್ಯಕ್ಚುಲಿ ಯಾವ್ದಾರ ಒಂದು ಇನ್ಸಿಡೆಂಟ್ ಆದರೆ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಓಕೆ, ರೆಸಾರ್ಟ್ ಕಡೆ ಹೊರಡೋಣ. ಫುಲ್ಲು ಒದ್ದೆ ಆಗಿರೋದ್ರಿಂದ ಮೈಯೆಲ್ಲ ಸ್ಟಿಕ್ಕಿ ಆಗಿದೆ. ಇನ್ನು ಅದು ಸ್ಟಾರ್ಟ್ ಆಗೋಷ್ಟರಲ್ಲಿ ರೆಸಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ರೆ ಸಾಕಪ್ಪ. ಹೇಗೋ ಮಧ್ಯಾಹ್ನ ತಿಂದಿದ್ದೆ ಫುಲ್ ಜಾಸ್ತಿ ಇತ್ತು, ಇನ್ನೂ ಜೀರ್ಣ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಲೈಟಾಗಿ ಜ್ಯೂಸ್ ಏನಾದ್ರು ಕೂತ್ಕೊಂಡು ಹೋಗೋಣ ಅಂತ ಒಂದೇ ಸಲ ಬಂದ್ವಿ ಇಲ್ಲಿಗೆ. ಏನು ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವ್ರ ಟ್ಯಾಗ್ಲೈನ್ ಚೆನ್ನಾಗಿದೆ ಅಲ್ವಾ? ಸೊ ಮಿಲ್ಕ್ ಶೇಕರ ಕುಡ್ಕೊಂಡು ಆದರೂ ನನಗಿದೇನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಕ್ಲಬ್ಬು ಅದಾದಮೇಲೆ ಇರಲಿ ಬಿಡಿ, ಏನಕ್ಕೆ ಬೇಕು ನಮಗೆ ಅಂತೂ ಡೇ ಎಂಡ್. ರೆಸಾರ್ಟಿಗೆ ಬಂದು ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಗೋದೆ. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಡೇ 2 ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.